ಉತ್ತರ ಕರ್ನಾಟಕ ಅಡುಗೆ ನೋಡಾಕತ್ತಿರಲ್ಲ ಎಲ್ಲ ವೀಕ್ಷಕರಿಗೂ ನಾನು ನಿಮ್ಮ ಮನೆ ಮಗಳು ಗೀತಾ ಮಾಡುವ ನಮಸ್ಕಾರಗಳು. ಇವತ್ತು ಒಂದು ಸ್ವೀಟ್ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಕಪ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಪಿಸ್ತಾ ತೊಗೊಂಡಿದ್ದೀನಿ, ಆಮೇಲೆ ಬಾದಾಮಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ, ಅದಕ್ಕೆ ಬೇಕಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿಗಡಲೆ ಪೌಡ್ರು, ಪುಟಾಣಿಗೆ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ, ಅದಕ್ಕೆ ಬೇಕಾದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹೆಂಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಬಿಸಿ ಆಗ್ಬೇಕು. ನಾನು ತಗೊಂಡಿದ್ನಲ್ಲ ಬಾದಾಮ್ ಹಾಕೋತಾ ಇದ್ದೀನಿ, ಈಗ ಪಿಸ್ತಾ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಿದೆ, ಒಂದು ಬಟ್ಲೆ ತಗೊಂಡು ತಕ್ಕೋತಾ ಇದ್ದೀನಿ, ಎಲ್ಲ ತೆಗಿತಾ ಇದ್ದೀನಿ. ಅದಕ್ಕೆ ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ತೆಗೆದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇವಾಗ ಪಾಕ ಬಂದಿದೆ, ಒಂದೆಳೆ ಪಾಕ ಬರಬೇಕು, ನೋಡ್ತಾ ಇದ್ದೀರಲ್ಲ ಈ ತರ ಬರಬೇಕು. ಇದನ್ನೆಲ್ಲ ಪುಟಾಣಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ತಗೊಂಡಿದ್ದೀವಲ್ಲ ಸ್ವಲ್ಪ ಕೊಬ್ಬರಿ ಹಾಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿದ್ದೀನಲ್ಲ ಅದು ಹಾಕೋತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ನಾನು ಹೇಳಿದ್ನಲ್ಲ ಹುರಿಗಡ್ಲೆ ಹಿಟ್ಟಿಂದ ಸ್ವೀಟ್ ಮಾಡೋದು ಹೆಂಗಂತ. ಇದು ನಮ್ಮ ಕಡೆಗೆ ಕರ್ದಂಟ್ ಅಂತಾರೆ, ಇಲ್ಲಿ ಬರ್ಫಿ ಅಂತಾರೆ. ನೀವು ಯಾವ್ದು ಇಷ್ಟನೋ ಅದೇ ಹೆಸರಿರ್ಬೋದು. ನಮ್ಮ ಕಡೆ ಕರ್ದಂಟ ಅಂತ ಮಾಡ್ತಾರೆ. ಇದು ಈಗ ಕರ್ದಂಟ ಮಾಡೋದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.